ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಂದರೆ ನಾನು ಮೊನ್ನೆ ಈ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದ ವಿಡಿಯೋದಲ್ಲಿ ಸ್ಟಿಚಿಂಗ್ ಇತ್ತಲ್ಲ, ಇದರಲ್ಲಿ ಲೈನಿಂಗ್ ಅಟ್ಯಾಚ್ ಯಾವ ಥರ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಲೈನಿಂಗ್ ಅಟ್ಯಾಚ್ ಮಾಡೋದು ಎಲ್ಲರಿಗೂ ಬರುತ್ತೆ, ಬಟ್ ಅದನ್ನು ಕೂಡ ಗೊತ್ತಿಲ್ಲಾರ್ದು ಕೂಡ ಸ್ವಲ್ಪ ಜನ ಇದ್ದಾರಲ್ಲ, ಅವ್ರಿಗೆ ಯೂಸ್ ಆಗುತ್ತಂತ ಒಂದು ಕಂಪ್ಲೀಟ್ ವಿಡಿಯೋನೇ ಮಾಡೋಣ. ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡೋದು ಮತ್ತು ಡಾಟ್ಸ್ ಹಾಕೋದು, ಸ್ಲೀವ್ ಅಟ್ಯಾಚ್ ಮಾಡೋದು, ಫಿಟ್ಟಿಂಗ್ ಮಾಡೋದು. ಆದರೆ ಒಂದೇ ಸರ್ತಿ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಅಷ್ಟು ಫಾಸ್ಟಾಗಿ ವಿಡಿಯೋನ ಓಡಿಸ್ಬಿಟ್ಟು ಮತ್ತು ಕಟ್ ಮಾಡಿ ಎಲ್ಲ ತೋರಿಸೋದಕ್ಕಿಂತ ನಿಧಾನವಾಗಿ ತೋರಿಸೋಣ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಫಸ್ಟು ಮೇನ್ ಪೀಸ್ ಮೇಲೆ ರೈಟ್ ಸೈಡು ಲೈನಿಂಗ್ ಇಟ್ಕೊಂಡು ತಿರುವಾಕ್ಬಿಟ್ಟು ಈ ಥರ ಬಾರ್ಡ್ರ್ ಇದ್ದರೆ ಈ ಥರ ತಿರುಗಾಕ್ಬೇಕು, ಇಲ್ಲಾಂದರೆ ಹೆಮ್ಮಿಂಗ್ ಪಟ್ಟಿ ಆ ಥರ ಹಚ್ಕೋಬೋದು. ಎಷ್ಟೋ ಜನಕ್ಕೆ ಬರುತ್ತೆ, ಗೊತ್ತಿದೆ, ಗೊತ್ತಿಲ್ಲಾರ್ದ ಜನಗಳು ತುಂಬ ಇದ್ದಾರೆ. ನಾನು ಮೆಸೇಜ್ ನೋಡೇ ಹೇಳ್ತಾ ಇರೋದು ನಿಮಗೆ. ಸೊ ಅದರ ಪರ್ಪಸ್ಸಾಗಿ ನಾನು ఇప్పుడు ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಇದರಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ಸ್ವಲ್ಪ ನಿಧಾನವಾಗಿ, ಹೊಸೊಬ್ಬರು ಈ ಥರ ನೋಡಿ ಕೂಡ ಮಾಡ್ಬೋದು. ಅವರು ಒಂದು ಬ್ಲೌಸ್ ಹೊಲ ಕೆಪಾಸಿಟಿ ಅವ್ರಿಗೆ ಬರಬೇಕು ಅಂದರೆ ಯಾರನ್ನು ಏನೂ ಗೊತ್ತಿಲ್ಲಾರ್ದು ಇರ್ತಾರೆ, ಇದರಲ್ಲಿ ಬೇಸಿಕ್ ನಾಲೆಜೇ ಇರಲ್ಲ. ಅವರೆಲ್ಲರಿಗೂ ಯೂಸ್ ಆಗಬೇಕು ಅಂದರೆ ಇಂಥವು ಮಾಡಲೇಬೇಕು. ಎಲ್ಲ ಅರ್ಧಕ್ಕೆ ಕಟ್ ಮಾಡಿ ವೀಡಿಯೋಗಳು ಮಾಡಿ ತೋರಿಸಿದ್ರೆ ನನಗೆ ಅದು ಯಾಕೋ ಇಷ್ಟ ಆಗಿಲ್ಲ. ನಾನು ಒಂದು ವೀಡಿಯೋ ಮಾಡಿದ್ದೀನ, ಒಂದು ಕಟಿಂಗ್ ತೋರಿಸಿದ್ದೀನ, ಅದನ್ನು ಪ್ರಾಪರಾಗಿ ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದು ಬೇಸಿಕ್ ನಾಲೆಜ್ ಅಂದ್ಕೊಳ್ಳಿ. ಬೇಸಿಕ್ ನಾಲೆಜ್ನಲ್ಲಿ ಏನೂ ಗೊತ್ತಿರ್ಲಾರ್ದವ್ರು ಕೂಡ ಈ ಥರ ಯಾವ ಥರ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಗೊತ್ತಿರ್ಲಾರ್ದವ್ರು ಕೆಲವೊಂದು ಜನ ಇದ್ದಾರೆ, ತುಂಬ ಜನನೇ ಇದ್ದಾರೆ. ಸೊ ಅವ್ರಿಗೆ ಯೂಸ್ ಆಗಲಿ, ಲೈನಿಂಗ್ ಅಟ್ಯಾಚನ್ನು ಮಾಡೋದನ್ನು ಅದು ಒಂದು ವಿದ್ಯೆನೇ ಥರ ಅಂದ್ಕೊಳ್ಳಿ. ಯಾಕಂದರೆ ಆಟೋಮೆಟಿಕ್ ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ, ಬ್ಯಾಕ್ ಸೈಡಿಗೆ ಈ ಥರ ಉಬ್ಬಿಕೊಂಡಂಗೆ ಮತ್ತು ಕ್ರಾಸ್ ಸ್ಟಿಚ್ ಹಾಕ್ಕೊಂಡು ಒಂಥರ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದೇ ಬರಲ್ಲ. ನೋಡಿದ್ದೀನಿ, ನನ್ನ ಮುಂದೆ ಲೈವಲ್ಲೇ ನೋಡಿದ್ದೀನಿ ನಾನು. ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೂ ಎಷ್ಟು ಜನಕ್ಕೆ ಬರಲ್ಲ. ಇವಾಗ ನಾನು ಯಾವ ಥರ ನೋಡಿ ತಿರ್ಗಾಕ್ಬಿಟ್ಟು ಮೇನ್ ಪೀಸ್ ಮೇಲೆ ಇಟ್ಕೊಂಡು ತಿರ್ಗಾಕಿದ್ನಲ್ಲ, ಅದನ್ನು ಕಾರ್ನರ್ ಸ್ಟಿಚ್ಚು ಕೈಲಿಂದ ನೀಟಾಗಿ ಮಾಡ್ತಾ ಯಾವ ಥರ ಮಾಡ್ತಾಯಿದ್ದೀನಿ ನೋಡಿರಿ. ಎಲ್ಲಿ ರಿಂಕಲ್ಸ್ ಅನ್ನೋದು ಕಾಣಿಸ್ತಾ ಇದೆಯಾ ನಿಮಗೆ? ಮೊನ್ನೆ ಒಂದು ಬ್ಲೌಸ್ ಬಂದಿತ್ತು ಯಾರ್ದೋ ಕಸ್ಟಮರ್ದೆ, ಒಳಗಿಂದು ಲೈನಿಂಗ್ ಏನೋ ಟೈಟ್ ಇದೆ, ಮೇಲಿಂದು ಮೇನ್ ಪೀಸ್ ಇರುತ್ತಲ್ಲ ಲೂಸ್ ಇದೆ. ಈ ಥರ ಮಾಡಬಾರ್ದು. ನಾನು ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಈ ವಿಡಿಯೋನ ನಾನು ನಿಮಗೆ ಓನ್ಲಿ ಲೈನಿಂಗ್ ಅಟ್ಯಾಚ್ ಮಾತ್ರನೇ ಅಪ್ಲೋಡ್ ಮಾಡಿದ್ದೀನಿ. ಸೆಕೆಂಡ್ ವಿಡಿಯೋ ಅಂದರೆ ಇದು ಒಂದು 2 ಪಾರ್ಟಾಗಿ 3 ಪಾರ್ಟಾಗಿ ಬರುತ್ತೆ. ಈ ಸದ್ಯ ಒಂದಾದ್ರೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬರೀ ಲೈನಿಂಗ್ ಅಟ್ಯಾಚ್ ಮಾತ್ರ ಇದರಲ್ಲಿ ತೋರಿಸಿದ್ದೀನಿ. ಬರಲಾರ್ದವ್ರು ಯಾರಿಗೆ ಬರಲಿಲ್ಲ ಅಂದ್ರೂ ನೀಟಾಗಿ ನೋಡಿ ಕಲಿತಾರ ಅನ್ನೋ ಉದ್ದೇಶಕ್ಕೆ ಮಾತ್ರನೇ. ಒಂದು ನಿಮ್ಮದು ಹೋದರೆ ಒಂದು 20 ನಿಮಿಷ ವೇಸ್ಟ್ ಆಗುತ್ತೆ. ಬಟ್ ಬೂಟಿಕ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ, ಎಲ್ಲ ಬೂಟಿಕ್ ಬಿಟ್ಟು ಎಲ್ಲ ಒಂದೇ ಥರ ಇರುತ್ತೆ ರೀ, ಅದೇನಿಲ್ಲ. ಬಟ್ ಇದು ಬೂಟಿಕಲ್ಲಿ ಏನಂತಂದರೆ ಸ್ವಲ್ಪ ಶಾಪ್ಗಳಲ್ಲಿ ಸ್ವಲ್ಪ ಐರನ್ ಮಾಡಿ ಸ್ಟಿಚಿಂಗ್ ಮಾಡ್ತಾರೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಇದೆಲ್ಲ ಆದಮೇಲೆ ಒಂದು ಸಾರಿ ಐರನ್ ಮಾಡಿಬಿಡ್ತೀವಿ, ಯಾವುದು ಸ್ಟೀಮ್ ಐರನ್. ಸೊ ಅವಾಗ ಏನಾಗುತ್ತೆ ಅಂದರೆ ಬ್ಲೌಸ್ನಲ್ಲಿ ಎಲ್ಲ ರಿಂಕಲ್ಸ್ ಇದ್ರೂ ಇವಾಗ ರಿಮೂವ್ ಆಗಿಬಿಡುತ್ತೆ. ಇದೇ ಥರನೇ, ಇಷ್ಟೇ, ಇನ್ನೇನಿಲ್ಲ. ಬಟ್ ಮನೆಯಲ್ಲಿ ಮಾಡೋರು ಕೂಡ ಇದೇ ಥರ ಮಾಡ್ಕೋಬೇಕು. ನಾನು ಅದಕ್ಕೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಡಾಟ್ಸ್ಗೆ ನೋಡಿರಿ, ಡಾಟ್ಸ್ಗೆ ಏನು ಮಾಡಬೇಕು, ಒಂದು ಪಿನ್ ತೊಗೊಂಡು ಆ ಸೈಡ್ ಕೂಡ ಒಂದು ಮಾರ್ಕು ನೋಡಿರಿ ಸಮವಾಗಿರಬೇಕು. ನಾವು ಮಾಡೋ ಕೆಲಸ ಪರ್ಫೆಕ್ಟಾಗಿರಬೇಕು, ಅದನ್ನು ನೋಡ್ಕೋಬೇಕು ನೀವು. ನೋಡಿರಿ, ಈ ಥರ ಒಂದು ಡಾಟಿಗೆ ಮಾರ್ಕಿಂಗ್ ಹಾಕಿದ್ದೀನ, 2 ಡಾಟು ಸಮವಾಗಿರಬೇಕು. ಈಗ ಹೊಸೊಬ್ರು ಏನು ಮಾಡ್ತಾರೆ, ಒಂದು ಡಾಟ್ 4 ಇಂಚಿಗಿದ್ರೆ ಇನ್ನೊಂದು ಡಾಟ್ 5 ಇಂಚಿಗೆ ಹಾಕ್ತಾರೆ. ಈ ಥರ ಮಿಸ್ಟೇಕ್ಸು ಬರಬಾರ್ದು ಅಂತಲೇ ನಾನು ಇದ್ರ ಪರ್ಪಸ್ಸೇ ವಿಡಿಯೋ ಮಾಡಿರೋದು. ಸೊ ನೀವು ಏನೂ ಇದು ಮಾಡ್ಕೊಳ್ಳಾರ್ದು ನೀಟಾಗಿ ಲಾಸ್ಟ್ವರೆಗೆ ನೋಡಿರಿ ಯಾವ ಥರ ಅಟ್ಯಾಚ್ ಮಾಡಿದ್ದೀನಿ. ಎಲ್ಲಿ ನೋಡಿರಿ ಮೇಲೆ ಕರೆಕ್ಟಾಗಿ ನಾನು ಡಾಟಿಗೆ ಪಾಯಿಂಟಿಗೆ ಎಲ್ಲಿ ಮಾರ್ಕಿಂಗ್ ಹಾಕಿದ್ದೀನಿ ಅಲ್ಲಿ ಡೌನ್ ಕರೆಕ್ಟಾಗಿ ಇಟ್ಕೊಂಡು ಡೌನಿಗೆ ಬಂದಿದ್ದೀನಿ. ಇದೇ ಥರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಡಾಟಲ್ಲಿ ಬ್ಯಾಕ್ ಸೈಡ್ ಡಾಟ್ಸ್ ಕೂಡ ಒಂದು ಹೆಚ್ಚಿಗೆ ಇರೋದು, ಒಂದು ಕಡಿಮೆ ಇರೋದು ಮಾಡಬಾರ್ದು. ಹಾಗೆ ಅಡಾಲದಲ್ಲಿ ಕೂಡ ಒಂದು ಇಂಚ್ ಹಿಡ್ದಿರ್ತೀರ, ಒಂದು ಅರ್ಧ ಇಂಚ್ ಹಿಡ್ದಿರ್ತೀರ, ಈ ಥರನೂ ಮಾಡಬಾರ್ದು. ಫಿನಿಶಿಂಗ್ ಅಂಬೋದು ಪರ್ಫೆಕ್ಟಾಗಿ ಬರಬೇಕು. ನೀವು ಕಲೀರಿ, ಹೆಂಗೆ ಕಲಿತೀರಂದರೆ ಅಷ್ಟೇ ಪರ್ಫೆಕ್ಟಾಗಿ ಕಲೀರಿ. ಸ್ವಲ್ಪ ಹೆಚ್ಚು ಕಡಿಮೆ ಫಸ್ಟ್ ಒಂದು ಸರ್ತಿ ಕೆಟ್ಟರೆ ನೆಕ್ಸ್ಟ್ ಟೈಮ್ ಕೂಡ ನೀಟಾಗಿ ಬರಬೇಕು. ಈಗ ಸ್ಲೀವ್ ಅಟ್ಯಾಚ್ಗೆ ನೋಡಿರಿ, ಸ್ಲೀವಲ್ಲಿ ನನಗೆ ಎಷ್ಟು ಒಂದೊಂದು ಸೈಡು ಒಂದೂವರೆ ಇಂಚ್ ಆ ಥರ ಕ್ಲಾತ್ ಕಡಿಮೆ ಇದೆ. ಸೊ ಈ ಥರ ಇದ್ದಾಗ ಏನು ಮಾಡ್ಕೋಬೇಕು, ಇದು ಬಾರ್ಡ್ರ್ ಬ್ಲೌಸು. ಸೊ ಮಿಡಿಲಲ್ಲಿ ಒಂದು ಕರೆಕ್ಟ್ ಮಿಡಲ್ಗೆ ಹಿಡ್ಕೊಂಡು ಒಂದು ಕಟ್ ಮಾಡಬೇಕು. ಇದಕ್ಕೂ ಅಷ್ಟೇ, ಮಿಡಲಲ್ಲಿ ಹಿಡ್ಕೊಂಡು ಒಂದು ಕಟ್ಟು ಮಾಡಿಕೊಂಡು ಇವಾಗ ಈ ಫಸ್ಟ್ ಏನು ಮಾಡ್ತಾರೆ, ಒಂದು ಸಲ ಜಾಯಿಂಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ತಾರೆ ಕ್ಲಾತಿಗೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಮಾಡಿರಿ. ಈಗ ರೈಟ್ ಸೈಡು ಟೇಬಲ್ ಮೇಲಿದೆ, ಸರಿನಾ? ಅದರ ಮೇಲೆ ನಾನು ಕಟ್ ಮಾಡಿದ್ನಲ್ಲ 2 ಸೆಟ್ ಮಾಡಿದ್ದೀನಿ ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೆಟ್ ಮಾಡಿಕೊಂಡು ಇವಾಗ ನಾನು ಇಂಟು ಮಾರ್ಕ್ ಯಾವ್ದು ಹಾಕಿನಿ, ಫ್ರಂಟ್ ಪಾರ್ಟು, ಸರಿನಾ? ಇಂಟು ಮಾರ್ಕು ಫ್ರಂಟ್ ಪಾರ್ಟಿಗೆ ಬರುತ್ತಲ್ಲ, ಅದಕ್ಕೋಸ್ಕರ ಇಂಟು ಮಾರ್ಕ್ ಒಂದು ಮಾರ್ಕ್ ಇಟ್ಕೋಬೇಕು ನಾವು. ಬ್ಯಾಕ್ದ ಫ್ರಂಟ್ದೇ ಹಾಕ್ತೀನಿ ನಾನು. ಆಲ್ಮೋಸ್ಟು ಫ್ರಂಟ್ ಪಾರ್ಟಿಗೆ ಇಂಟು ಮಾರ್ಕ್ ಹಾಕಿರ್ತೀನಿ, ಯಾಕಂದರೆ ಅದು ಫ್ರಂಟ್ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಅದು ಒಂದರಿಂದ ಒಂದು ಕಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿರಿ, ಅದರಿಂದನೇ ಅದು ರಾಂಗ್ ಸೈಡು. ಇವಾಗ ನಾನು ಮಾರ್ಕಿಂಗ್ ಹಾಕಿರೋದು ರಾಂಗ್ ಸೈಡು. ಈಗ ರಾಂಗ್ ಸೈಡು ರೈಟ್ ಸೈಡು ಟೇಬಲ್ ಮೇಲೆ ಇರಬೇಕು. ಇವಾಗ ಅದರ ಮೇಲೆ ನಾನು ಕಟ್ಟು ಹೊಡೆದಿನಲ್ಲ, ಆ ಕಟ್ಟು ಕರೆಕ್ಟ್ ಸೆಟ್ ಮಾಡ್ಕೊತೀನಿ. ಅದರ ಸೆಟ್ ಮಾಡಿಬಿಟ್ಟು ನೋಡಿರಿ ಇಟ್ಕೊಂಡು, ಮತ್ತೆ ಅದು ದಾರ ಕಟ್ಟಾಗಬಾರ್ದು. ಯಾವುದು ಫಸ್ಟ್ ನಾವು ಬ್ಲೌಸ್ ಹೊಲ್ದಿವಲ್ಲ
ಆ ದಾರ ಕಟ್ಟಾಗ್ಲಾರ್ದಂಗೆ ಅದ್ರ ಪಕ್ಕದಿಂದನೇ, ಯಾಕಂದರೆ 2 ಎಟ್ ಎ ಟೈಮ್ ಇಂಟು ಮಾರ್ಕು ಈ ಕಡೆ ಆಪೋಸಿಟಲ್ಲಿ ಬಂದಿದ್ದಲ್ಲ, ಮತ್ತು ಇಂಟು ಮಾರ್ಕು ನನ್ನ ಸೈಡ್ ಬರ್ತಾ ಇದೆ ಇವಾಗ. ಈ ಥರ ಆಪೋಸಿಟ್ ಆಗಿ 2 ಎಟ್ ಎ ಟೈಮೇ ಸ್ಟಿಚಿಂಗ್ ಮಾಡಬೇಕು. ಇವಾಗ ಹೊಸ್ದಾಗಿ ಕಲಿಯೋರೆಲ್ಲರೂ ಏನು ಮಾಡ್ತಾರೆ, ಒಂದು ಫಸ್ಟ್ ರೆಡಿ ಮಾಡ್ಕೊತಾರೆ, ಮತ್ತು ಇನ್ನೊಂದು ಆಮೇಲೆ ರೆಡಿ ಮಾಡ್ಕೊತಾರೆ. ಆವಾಗ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಫ್ರಂಟ್ ಸೈಡು 2 ಒಂದೇ ಕಡೆ ಬರೋದು, ಇಲ್ಲಾಂದರೆ ಬ್ಯಾಕ್ ಸೈಡ್ 2 ಒಂದೇ ಕಡೆ ಬರೋದು, ಈ ಥರ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಅದಕ್ಕೆ ಹೇಳ್ತಿರೋದು, ಯಾರಾದರೂ ಹೊಸದೊಬ್ರು ಕಲ್ತಿರಲ್ಲ, ಈ ಕ್ಲಾತಲ್ಲಿ ಮೇನ್ ಪೀಸಲ್ಲಿ ಜಾಯಿಂಟ್ ಬರ್ತಲ್ಲ ನೋಡಿರಿ, ನಾನು ಯಾವ ಥರ ಈಗ ಅಟ್ಯಾಚ್ ಮಾಡ್ತಾ ಇದ್ದೀನಲ್ಲ ಇದೇ ಥರ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದರೆ ಕೆಳಗೆ ನಮಗೆ ಲೂಸಿಂಗ್ ಎಲ್ಲಿ ಲೂಸ್ ಬರುತ್ತಲ್ಲ, ಸ್ಲೀವ್ ಲೂಸ್ ಮಾಡ್ಕೊತೀವಲ್ಲ ಅಲ್ಲಿ ಮಾತ್ರ ಕರೆಕ್ಟಾಗಿದ್ದರೆ ಸಾಕು. ಮೇಲೆ ಜಾಯಿಂಟ್ ಬಂದರೆ ಈ ಥರ ಫುಲ್ ಅಟ್ಯಾಚ್ ಮಾಡಿಬಿಡ್ಬೇಕು. ಅಟ್ಯಾಚ್ ಮಾಡಿಕೊಂಡು ಈಗ ಏನಿದೆ ಅಟ್ಯಾಚ್ ಬಂದಿದೆಯಲ್ಲ, ಲೈನಿಂಗ್ ಮಾತ್ರ ಕರೆಕ್ಟಾಗಿರುತ್ತೆ. ಲೈನಿಂಗಲ್ಲಿ ಯಾವ ಜಾಯಿಂಟು ಇಟ್ಕೋಬೇಡಿ, 2 ಜಾಯಿಂಟು ಲೈನಿಂಗು ಮತ್ತು ಮೇನ್ ಪೀಸ್ ಜಾಯಿಂಟ್ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಯಾರನ್ನ ಹೊಸ್ದಾಗಿ ಕಲಿಯೋರು ಮಾತ್ರ ನೆನ್ಪಿಟ್ಕೊಳ್ಳಿ, ಲೈನಿಂಗಲ್ಲಿ ಜಾಯಿಂಟ್ ಮಾತ್ರ ಇಟ್ಕೋಬೇಡಿ, ಮೇನ್ ಪೀಸಲ್ಲಿ ಜಾಯಿಂಟ್ ಇದ್ದರೆ ಪರವಾಗಿಲ್ಲ. ಇವಾಗ ನೋಡಿರಿ ಈ ಥರ ಜಾಯಿಂಟ್ ನಾನು 2 ತೋರಿಸ್ತಾ ಇದ್ದೀನಿ, ಯಾಕಂದರೆ 2 ನಿಮಗೆ ಒಂದು ಸರ್ತಿ ನೋಡಿದ್ದು ಗೊತ್ತಿರಲ್ಲ. ನಾನು ಸ್ಕಿಪ್ ಮಾಡ್ಬೋದು ಇನ್ನೊಂದು ಸ್ಲೀವ್ದು, ಬಟ್ ಯಾಕೆ ಸ್ಕಿಪ್ ಮಾಡಿಲ್ಲ ಗೊತ್ತಾ, 2 ನೋಡಿದಂಗೆ ಎಷ್ಟು ಜಾಸ್ತಿ ನೋಡ್ತೀವೋ ಅಷ್ಟೇ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಯಾವುದಾಗಲಿ ಓದಿದ್ರೆ ನಾವು 2 ಸರ್ತಿ 3 ಸರ್ತಿ ಓದಿತೀವಲ್ಲ ಯಾವುದನ್ನು, ಒಂದು ಸರ್ತಿ ಓದಿದ್ರೆ ತಲೆಯಲ್ಲಿ ಇರಲ್ಲ, 1-2-3 ಸರ್ತಿ ಓದಿದ್ರೆ ತಲೆಗೆ ಬರುತ್ತೆ. ಅದೇ ಪ್ರಕಾರನೇ ನಾನು ಇವಾಗ 2 ಸ್ಲೀವ್ ಕೂಡ ಒಂದು ಸ್ಕಿಪ್ ಮಾಡ್ಬೋದು, ನಾನು ಮಾಡಿಲ್ಲ, ಯಾಕಂದರೆ ಅದನ್ನೇ ಪರ್ಪಸ್ಸೇ ಗೊತ್ತಿರಲಿ, ಎಲ್ಲ ಒಂದಕ್ಕೊಂದು ಡಬಲ್ ಸಾರ್ಲು ನೋಡಲಿ. ಒಂದು 10 ನಿಮಿಷ ವೀಡಿಯೋ ಎಕ್ಸ್ಟ್ರಾ ಆಗ್ಬೋದು, ನಾನು ಸ್ಕಿಪ್ ಮಾಡಿದ್ರೆ ಒಂದು 10 ನಿಮಿಷ ಆಗುತ್ತೆ. ಹಂಗೆ ಅದೇ ಥರ ನಾನು ಅಪ್ಲೋಡ್ ಮಾಡಿದ್ರೆ ಒಂದು 20 ನಿಮಿಷ ಆಗುತ್ತೆ. 20 ನಿಮಿಷದಲ್ಲಿ ಏನೂ ಆಗಲ್ಲ. ಬಟ್ ನೀವು ಕಲಿಯೋದಂತೂ ನೀಟಾಗಿ ಕಲಿತೀರಲ್ಲ, ಯಾರಿಗೋ ಒಬ್ರಿಗಾನ ಯೂಸ್ ಆಗುತ್ತೆ ಅನ್ನೋದು ಉದ್ದೇಶ ನನಗಷ್ಟೇ. ನೋಡಿರಿ ಈ ಥರ ಲೈನಿಂಗಿಗೆ ಮತ್ತು ಮೇನ್ ಪೀಸ್ಗೆ 2 ಸೇರಿ ಈ ಥರ ನಾವು ಅಟ್ಯಾಚ್ ಮಾಡ್ಕೋಬೇಕು. ಸಿಂಗಲ್ ಲೈನಿಂಗ್ ಬೇರೆ ಅದಕ್ಕೆ ಬೇರೆ ಮಾಡಿದ್ರೆ ಚೆನ್ನಾಗಿರಲ್ಲ, ಅದು ಪರ್ಫೆಕ್ಟಾಗಿ ಫಿನಿಶಿಂಗ್ ಕೂಡ ನೋಡಿ ಇವಾಗ ಪರ್ಫೆಕ್ಟಾಗಿ ಕೂಡುತ್ತೆ ಜಾಯಿಂಟ್ ಇದ್ದಲ್ಲಿ. ಇಲ್ಲ ಅದೇ ಥರ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ, ಕೆಲವು ದಿನ ಆದಮೇಲೆ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡಿರೋ ಪೀಸಿಗೆ ಗ್ರಿಪ್ನೆಸ್ ಇರಲ್ಲ. ಜಾಯಿಂಟ್ ಮೇನ್ ಪೀಸಿಗೆ ಒಂದೇ ಲೈನಿಂಗ್ ಬಿಟ್ಟು ಅಟ್ಯಾಚ್ ಮಾಡಿದ್ರಲ್ಲ, ಅದೇನಾಗುತ್ತೆ ಅಂದರೆ ಅವ್ರು ಟೈಟು ಲೂಸ್ ಆದೋ ಬ್ಲೌಸ್ ಸಪೋಸ್ ಎಕ್ಸಾಂಪಲ್ ಟೈಟ್ ಆದರೆ ಅಲ್ಲಿ ಎಲ್ಲಿ ಜಾಯಿಂಟ್ ಹಾಕಿರ್ತಾರೋ ಅಲ್ಲಿ ಮಾತ್ರ ಸ್ಟಿಚಸ್ ಬಿಚ್ಕೊತವೆ. ಆ ಥರ ಆಗಬಾರ್ದು ಅಂದರೆ ಈ ಥರ ನಾವು ಈ ಟೆಕ್ನಿಕ್ನೇ ಯೂಸ್ ಮಾಡ್ಕೋಬೇಕು. ಲೈನಿಂಗಿಗೆ ಸೆಟ್ಟಾಗಿ ಬಂದಿರುತ್ತಲ್ಲ ಸ್ಟಿಚಸ್ ಅಂಬೋದು ಗಟ್ಟಿರುತ್ತವೆ, ಅಲ್ಲಿ ಲೈನಿಂಗು ಸಪೋರ್ಟ್ ಇರುತ್ತೆ ಅದಕ್ಕೆ. ಸೊ ಸೈಡ್ ಆಪೋಸಿಟ್, ಯಾಕಂದರೆ ಹಾರ್ಮೋಲ್ ಡೌನ್ಗೆ ಅದು ಬರುತ್ತೆ, ಆವಾಗಲೇ ನಮ್ಗೆ ಅದು ಲೈನಿಂಗ್ ಮೇಲೆ ಸ್ಟಿಚಸ್ ಇದ್ದರೆ ಸ್ಟಿಚಸ್ಸು ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಈ ಥರ ಇವಾಗಲೇ ನಾವು ಸ್ಲೀವ್ ರೆಡಿ ಆದಮೇಲೆ ಈ ಥರ 2 ಇವಾಗಲೇ ಅಂದರೆ, ಆಮೇಲೆ ನಾವು ಲೈನಿಂಗ್ ಸ್ಲೀವ್ಸ್ಗೆ ಹಾರ್ಮೋಲ್ಗೆ ಅಟ್ಯಾಚ್ ಮಾಡಿದ್ಮೇಲೆ ನೋಡ್ಕೋಬಾರ್ದು ಯಾವುದಾಗಲಿ. ಫಸ್ಟಲ್ಲೇ ಪ್ರಾಪರಾಗಿ 2 ಸ್ಲೀವ್ಸ್ ಕರೆಕ್ಟಾಗಿದ್ದಾವ ಯಾಕಂದರೆ ಸ್ಟಿಚಿಂಗು ನಾವು ಸೀದಾ ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಒಂದು 1/4 ಇಂಚ್ ಆ ಕಡೆ ಯಾಕಂದರೆ ಹೊಸೊಬ್ಬರು ಕಲಿಯೋರು ಯಾರನ್ನಾಗಲಿ ಸೀದಾ ಸ್ಟಿಚಿಂಗ್ ಬರಲ್ಲ ಅವ್ರಿಗೆ. ಸ್ವಲ್ಪ ಕ್ರಾಸ್ ಸ್ಟಿಚ್ಚು ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಸ್ಟಿಚಸ್ಸೇ ಬರ್ತವೆ. ಸೊ ಅಂಥವರೆಲ್ಲ ಏನಾಗುತ್ತೆ ಅಂದರೆ, ಒಂದೇ ಸಮ ಸ್ಟಿಚ್ ಬರಲಾರ್ದವಾಗ ಒಂದು ಫ್ರಂಟ್ ಪಾರ್ಟ್ ಸ್ವಲ್ಪ ಮುಂದಕ್ಕೆ ಬರೋದು, ಹಿಂದಿನ ಪಾರ್ಟ್ ಸ್ವಲ್ಪ ಹಿಂದಕ್ಕೆ ಹೋಗೋದು, ಇಲ್ಲ ಮುಂದಕ್ಕೆ ಬರೋದು, ಯಾವುದೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಆ ಪ್ರಾಬ್ಲಮ್ ಬಂದವಾಗ ನಾವೇನು ಮಾಡ್ಕೋಬೇಕು, ಫಸ್ಟೇ ಒಂದ್ಸರಿ ಸ್ಲೀವ್ ಅಟ್ಯಾಚ್ ಮಾಡೋಣ. ಲೈನಿಂಗ್ ಅಟ್ಯಾಚ್ ಆಗಿದ ತಕ್ಷಣ ಲೈನಿಂಗ್ ಬ್ಲೌಸ್ ಇದ್ರೂ ಪರವಾಗಿಲ್ಲ, ಇಲ್ಲ ಪ್ಲೇನ್ ಬ್ಲೌಸೇ ಹೊಲ್ತೀರ ಅಂದ್ಕೊಳ್ಳಿ, ಪ್ಲೇನ್ ಬ್ಲೌಸಿಗೆ ಕೆಳಗಡೆ ಹೆಮ್ಮಿಂಗ್ ಪಟ್ಟಿ ಕೊಡಲೇಬೇಕಲ್ಲ ನೀವು, ಇಲ್ಲ ಅದನ್ನು ಫೋಲ್ಡಿಂಗನ್ನು ಮಾಡಬೇಕಲ್ಲ, ಆವಾಗಲೂ ಕೂಡ ಕಂಪಲ್ಸರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಇರುತ್ತೆ. ಅದನ್ನು ನಾವು ಇವಾಗಲೇ ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ ಮೊದಲು, ಅದಕ್ಕೆ ಶೋಲ್ಡರ್ ಹಾರ್ಮೋಲ್ಗೆ ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ ಮೊದಲೇ ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಕರೆಕ್ಟಾಗಿದ್ದಾವ ಇಲ್ಲ 2 ಸೈಡು. ಯಾಕಂದರೆ ಕಂಪಲ್ಸರಿ ಚೆಕ್ ಮಾಡ್ಕೊಂಡ್ರೆ ನೀವು ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಕೂಡ ಹಾರ್ಮೋಲ್ ಡೌನ್ ಸ್ಟಿಚಿಂಗ್ ಅಂಬೋದು ಕರೆಕ್ಟಾಗಿ ಬರುತ್ತೆ. ನೀವು ಅದು ನೋಡ್ಕೊಳ್ಳಾರ್ದಂಗೆ ಡೈರೆಕ್ಟ್ ಸ್ಟಿಚ್ ಮಾಡ್ತೀರಲ್ಲ, ಆವಾಗ ಒಂದು ಕೈ ಕೆಳಗಡೋಗೋದು, ಒಂದು ಕೈ ಎಷ್ಟೋ ಜನಕ್ಕೆ ನೀವು ಅಬ್ಸರ್ವ್ ಮಾಡಿರಿ, ಹೊಸ್ದಾಗಿ ಹೊಲ್ದಿರೋರೆಲ್ಲ ಹಂಗೆ ಮಾಡ್ತಿರ್ತಾರೆ. ಹಾರ್ಮೋಲ್ ಡೌನ್ಗೆ ಹೆಚ್ಚು ಕಡಿಮೆ ಬಂದಿರುತ್ತೆ. ಆ ಥರ ಬರಬಾರ್ದು ಅಂದ್ರೇ ನಾನು ಅದಕ್ಕೆ ಅದೇ ಪರ್ಪಸ್ಸಿಗೆ ನಾನು ಇಷ್ಟೆಲ್ಲ ವೀಡಿಯೋ ಲೈನಿಂಗ್ ಅಟ್ಯಾಚ್ ಮಾತ್ರನೇ ನಾನು ತುಂಬ ಯೋಚನೆ ಮಾಡಿ ನಾನು ಈ ಥರ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿರಿ, ಇದು ಹೆಚ್ಚು ಕಡಿಮೆ ಬಂದಿದೆ, ನಾನು ನೋಡ್ತಾ ಇದ್ದೀನಿ ನೋಡಿರಿ, ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರೋ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳೋಣ ಅದನ್ನು. ಯಾಕಂದರೆ ಇವಾಗಲೇ ಎಕ್ಸ್ಟ್ರಾ ಕಟಿಂಗ್ ಕರೆಕ್ಟಾಗಿದೆಯಾ, ಇಲ್ಲ ಆಪೋಸಿಟ್ ಬಂದಿದೆಯಾ, 2 ಸಮವಾಗಿ ಬಂದಿದ್ದೇವಾ, ಇವಾಗಲೇ ಚೆಕ್ ಮಾಡ್ಕೋಬೇಕು. ಸ್ಟಿಚಿಂಗ್ ನಾವು ಆಪೋಸಿಟಲ್ಲಿ ಒಂದರಿಂದ ಒಂದು ಸ್ಟಿಚಿಂಗ್ ಮಾಡ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಆಗಲ್ಲ. ನೋಡಿರಿ ಕರೆಕ್ಟಾಗಿ ಇವಾಗ ನಾನು ಕರೆಕ್ಟಾಗಿ ಸೆಟ್ ಆಯಿತಾ, ಈ ಥರನೇ ನೋಡ್ಕೋಬೇಕು. ಸ್ಲೀವ್ಸ್ಗೆ ಯಾವುದೇನಾಗಲಿ, ಸ್ಲೀವ್ಸ್ ಆಗಲಿ ಅಥವಾ ಬ್ಲೌಸ್ ಆರ್ಮಲ್ ಫಿಟ್ಟಿಂಗ್ ಮಾಡ್ತೀವಲ್ಲ, ಫಿಟ್ಟಿಂಗ್ ಮಾಡೋ ಸಮಯಗಾಗಲಿ ಅವಾಗ ಕೂಡ ಅಷ್ಟೇ. ನಾನೆಲ್ಲನೂ ಅದಕ್ಕೇ ಒಂದೇ ವೀಡಿಯೋನ ಮಾಡಬಾರ್ದು ಅಂತಲೇ, ಒಂದೇ ವೀಡಿಯೋದಲ್ಲಿ ಬ್ಲೌಸ್ ಫುಲ್ಲು ತೋರಿಸ್ಬೇಡ ಅಂತಲೇ ಇದನ್ನು ಸ್ವಲ್ಪ ಬಿಟ್ಟು ಮಾಡಿ ಸ್ವಲ್ಪ ಅಂದರೆ ಇವತ್ತು ಸ್ವಲ್ಪ ಅಟ್ಯಾಚ್ ಮಾಡೋದು ತೋರಿಸ್ತೀನಿ, ನೆಕ್ಸ್ಟು ಮತ್ತು ಬರೋ ವೀಡಿಯೋದಲ್ಲಿ ಸ್ವಲ್ಪ ಡಾಟ್ಸದು ಮತ್ತು ಸ್ಲೀವ್ ಅಟ್ಯಾಚು ಈ ಥರ ಫಿಟ್ಟಿಂಗು ಈ ಥರ ನೋಡ್ಸೋಣ. ಒಂದೇ ಸರ್ತಿ ಬೇಡ,
ಸ್ವಲ್ಪ ಹೊಸಬ್ರಿಗೆ ಯೂಸ್ ಆಗುತ್ತೆ. ಸ್ವಲ್ಪ ವೀಡಿಯೋ ಲೆಂತ್ ಆದರೆ ಪರವಾಗಿಲ್ಲ. ಒಂದೇ ವೀಡಿಯೋದಲ್ಲಿ ಸ್ಟಿಚಿಂಗ್ ಟೋಟಲ್ ಸ್ಟಿಚಿಂಗ್ ನಾನು 15 ನಿಮಿಷದಲ್ಲಿ ತೋರಿಸ್ಬೋದು. ಬಟ್ ಅದು ಥರ ಬೇಡ. ಕಲಿಯೋರು ನೀಟಾಗಿ ಕಲೀಲಿ. ನೋಡಿರಿ, ಈ 2 ಆಪೋಸಿಟಲ್ಲಿ ಇಟ್ಟಿದ್ದೀನ, ಇದೇ ಥರ ಇಟ್ಕೋಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆಪೋಸಿಟೇ ಹೋಗ್ಬೇಕು. ಸ್ಲೀವ್ಸು ಮತ್ತು ಕ್ರಾಸ್ ಬೆಲ್ಟು ಮತ್ತು ಫ್ರಂಟ್ ಪಾರ್ಟು, ಈ 3 100% ಆಪೋಸಿಟಲ್ಲೇ ಹೋಗ್ಬೇಕು. ಒಂದರಿಂದ ಒಂದೇ ಸ್ಟಿಚಿಂಗ್ ಮಾಡ್ಕೋಬೇಕು. ಒಂದು ವೇಳೆ ಈ ಥರ ಆಪೋಸಿಟ್ ಇಟ್ಕೊಂಡು ನಾನು ಪಿನ್ ಮಾಡಿದ್ನಲ್ಲ, ನಿಮ್ಮ ಸಲಗೇ ಪಿನ್ ಮಾಡಿದ್ದು, ಯಾಕಂದರೆ ಈ ಥರ ಗೊತ್ತಾಗಲಿ ಅಂತ. ಈ ಥರ ಪಿನ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಕಾರ್ನರ್ ಸ್ಟಿಚ್ ಬರಬೇಕು. ಮಧ್ಯದಲ್ಲಿ ಲೈನಿಂಗ್ನ ಲೂಸ್ ಬಿಡಬಾರ್ದು. ಲೈನಿಂಗ್ ಎಲ್ಲ ಕೈಲಿಂದ ಕ್ಲೀನ್ ಮಾಡ್ಕೋಬೇಕು. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಮೇಲಿಂದ ಕೆಳಗಿನ ಪೀಸು ಸಮವಾಗಿ ಬಂದಿರಬೇಕು. ಸಮವಾಗಿ ಬಂದ್ರೇ ಯಾವುದು ಲೂಸು ಯಾವುದು ಟೈಟು ಇರಬಾರ್ದು. ಲೈನಿಂಗು ಟೈಟ್ ಇರಬಾರ್ದು ಅಥವಾ ಮೇನ್ ಪೀಸೂ ಟೈಟ್ ಬರಬಾರ್ದು. 2 ಸಮವಾಗಿ ಹಿಡ್ಕೊಂಡು ಸ್ಟಿಚಿಂಗ್ ಕಾರ್ನರ್ ಸ್ಟಿಚ್ ಹಾಕ್ಕೊಂಡು, ಮತ್ತು ಕಟಿಂಗ್ ಮಾಡಬೇಕಾದ್ರೂ ಕೂಡ ಲೈನಿಂಗ್ ಕರೆಕ್ಟಾಗಿರುತ್ತೆ. ಮೇನ್ ಪೀಸು ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು. ಆ ಎಕ್ಸ್ಟ್ರಾ ಬಂದಿದ್ರೆ ನೀಟಾಗಿ ನಿಧಾನವಾಗಿ ನಿಮ್ಗೆ ಕಟ್ಟಿಂಗೂ ತುಂಬ ಬೇಗ ಪ್ರಾಕ್ಟೀಸ್ ಆಗುತ್ತೆ. ಸೀಸರ್ ಮತ್ತೆ ಹಿಡಿದ್ರಲ್ಲಿಂತ ಏನಾಗುತ್ತೆ ಅಂದರೆ ನಿಮ್ಮ ಬೆರಳಿಗೆ ಸೀಸರ್ಗೆ ಒಂದು ಅಭ್ಯಾಸ ಆಗಿಬಿಡುತ್ತೆ. ಸ್ವಲ್ಪ ಕರುಗಳು ಬಂದಾಗ ನೀಟಾಗಿ ತಿರುಗುತ್ತೆ. ಈ ಥರ ಪ್ರಾಕ್ಟೀಸ್ ನೀವು ಮಾಡ್ತಾನೆ ಇರಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಒಳ್ಳೇದು ನಿಮಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಸೀಸರ್ ಈ ಥರ ಎಕ್ಸ್ಟ್ರಾ ಕಟ್ ಮಾಡಬೇಕು ನೋಡಿರಿ. ಇದು ಸ್ಲೀವ್ಸ್ಗೆ 1-2 ಸರ್ತಿ, ಫ್ರಂಟ್ ಪಾರ್ಟಿಗೆ 1-2 ಸರ್ತಿ, ಕ್ರಾಸ್ ಬೆಲ್ಟ್ಗೆ ಮತ್ತು ಬ್ಯಾಕ್ಗೆ ಎಷ್ಟು ಸರ್ತಿ ಸೀಸರ್ ಯೂಸ್ ಮಾಡ್ತೀವಿ ಹೇಳಿ ನಾವು. ಅವಾಗ ಏನಾಗುತ್ತೆ ಅಂದರೆ 1 ವಾರ ಅಥವಾ 10 ದಿನ ಇಷ್ಟರೊಳಗೆ ನಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೀಸರ್ ಹಿಡ್ಕೊಳ್ಳೋದು ಮತ್ತು ಕರು ತಿರುಗಲ್ಲಿ ನೀಟಾಗಿ ಬರೋದು. ಏನು ಮಾಡ್ತಾರೆ ಹೊಸ್ದಾಗಿ ಕೆಲವರು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕರು ತಿರುಗುತ್ತದಲ್ಲ, ಅಲ್ಲಿ ಕರುವನ್ನೇ ಕಟ್ ಮಾಡಿಬಿಡ್ತಾರೆ. ಫ್ರಂಟ್ ನೆಕ್ಕಲ್ಲಿ ಹಾರ್ಮೋಲಲ್ಲಿ ಬರಲ್ಲ, ಸೀಸರ್ ಇಡೋಕ್ಕೆ ಬರಲ್ಲ. ಆ ಒಂದು ಪ್ರಾಕ್ಟೀಸ್ ಸಲುವಾಗಾರ ನೀವು ಹಿಂಗೆ ಮಾಡ್ತಾನೆ ಇರ್ಬೇಕು ಕಂಪಲ್ಸರಿ. ಯಾವಾಗಲೂ ಏನೇನಾಗಲಿ, ಈಗ ನಾವು ಕೂಡ ಇಷ್ಟು ದಿನ ಸರ್ವಿಸ್ ಆದಂದ್ರೂ ಕೂಡ ನಾವು ಕೂಡ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಲೈನಿಂಗ್ಗೆ ಬಿಟ್ಕೊಂಡಿರ್ತೀವಿ. ಯಾಕಂದರೆ ಐರನ್ ಮಾಡಿದ ಮೇಲೆ ಕೆಲವೊಂದು ಕ್ಲಾತ್ಗಳು ಎಕ್ಸ್ಪೆಂಡ್ ಆಗ್ತವೆ. ಸೊ ಅವಾಗ ಏನಾಗುತ್ತೆ ಅಂದರೆ ಮೇನ್ ಪೀಸ್ ಸಣ್ಣದಾಗುತ್ತೆ, ಲೈನಿಂಗ್ ಕರೆಕ್ಟಾಗಿರುತ್ತೆ. ಮತ್ತು ಜಾಯಿಂಟ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗಬಾರ್ದಂದ್ರೆ ನಾವು ಇವಾಗಲೇ ನೋಡ್ಕೊಳ್ಳಿ, ಒಂದ್ಸಲ ಚೆಕ್ ಮಾಡ್ಕೋಬೇಕು ಎಲ್ಲನೂ. ಈ ಥರ ಹಾಕಿದ್ಮೇಲೆ ನೋಡಿ, ನಾನು ಎಲ್ಲ ಡಾಟ್ಸ್ಗೂ ಇನ್ನು ಡಾಟ್ಸ್ ಹಾಕಬೇಕಾದ್ರೆ ಕೂಡ ಏನು ಗೊತ್ತಾ, ಎಲ್ಲ ಡಾಟ್ಸು ಸಮವಾಗೇ ಬರಬೇಕು. ಒಂದು ಡಾಟ್ ಮುಂದಕ್ಕೆ, ಒಂದು ಡಾಟ್ ಹಿಂದಕ್ಕೆ, ಮತ್ತು ಒಂದು ಡಾಟ್ ಸ್ವಲ್ಪ ಹೆಚ್ಚಿಗೆ, ಇದೇ ಥರ ಹೆಚ್ಚು ಕಡಿಮೆ ಡಾಟ್ಸು ಬರಲೇಬಾರ್ದು. ನೀವು ಮಾಡಿರಿ, ಕರೆಕ್ಟಾಗಿ ಕಲೀರಿ, ಪರ್ಫೆಕ್ಟಾಗಿ ಕಲೀರಿ. ಯಾಕಂದರೆ ನಿಮ್ಮ ಲೈಫು ಸಕ್ಸಸ್ ಕಂಪಲ್ಸರಿ ಬೇಕು. ನಮ್ಗೆ ಸಕ್ಸಸ್ ಅಂದರೆ ಬುನಾದಿ ಕರೆಕ್ಟಾಗಿ ಹಾಕ್ರಿ. ಬುನಾದಿ ಕರೆಕ್ಟಾಗಿ ಆಗಿಲ್ಲ, ಮನೆ ಬಂದೋಬಸ್ತ್ ಕಟ್ಟಬೇಕಾದ್ರೆ ಆಗಲ್ಲ ಅದು. ನಾನು ಹೇಳ್ತಾರೆ ನಿಜ. ಯಾಕಂದರೆ ನೀವು ಎಷ್ಟು ಜನ, ನಾನೆಲ್ಲ ನಿಮ್ಮ ಸಕ್ಸಸ್ನೇ ಕೋರ್ತಾ ಇರೋದು. ಯಾಕಂದ್ರೆ ನೀವು ಸಕ್ಸಸ್ ಆಗ್ಬೇಕಂತ ನನ್ನ ಇಷ್ಟ. ನಾನು ಇಷ್ಟು ಹೇಳ್ತಾ ಇದ್ನಲ್ಲ, ನನ್ನ ಜನ ನನಗೆಷ್ಟು ಒಂದು ಡೈಲಿ ವ್ಯೂಸ್ ಎಷ್ಟು ಬರ್ತವೆ ನನಗೆ. ಮಿನಿಮಮ್ ಅಂದರೆ ಒಂದೊಂದು ವೀಡಿಯೋ ಅಂದರೆ 27,000 30,000 ಹೋಗಿದ್ದಾವೆ. ಅದಕ್ಕೆ ಬೇರೆ 1,000 ಮಿನಿಮಮ್ ಇಟ್ಕೊಳ್ಳೋಣ. 1,000ದಲ್ಲಿ ಒಬ್ಬರು ಕೂಡ ಇಂಪ್ರೂವ್ ಆದರೆ ಸಾಕು, ನನ್ನ ಜನ್ಮ ಧನ್ಯ ಅಂತ ಲೆಕ್ಕ ಮಾಡ್ತೀನಿ ನಾನು. ಯಾಕಂದರೆ ನನಗೆ ವ್ಯೂಸ್ ಬರ್ತವೆ, ಇನ್ನೇನೋ ಅವು ಯೂಟ್ಯೂಬ್ನಂತ ದುಡ್ಡು ಬರ್ತವೆ, ಎಲ್ಲ ಏನಿಲ್ಲ. ನಾನು ಇಷ್ಟು ಮಾಡೋ ಬದಲು ಇದೇ ಟೈಮಲ್ಲಿ ಒಂದು ಬ್ಲೌಸ್ ಹೊಲ್ಕೊಂಡ್ರೆ 500 ರೂಪಾಯಿ ಬರುತ್ತೆ ನನಗೆ. ಯಾಕೆ ಕಷ್ಟಪಡ್ತಾ ಇದ್ದೀನಿ ಹೇಳ್ರಿ. ನಾನು ವಿದ್ಯಾ ಇನ್ನೊಬ್ರಿಗೆ ಆಗಲಿ, ಎಷ್ಟು ದಿನ ಯಾರು ಗ್ಯಾರಂಟಿ ಆದರೆ ಯಾವಾಗ ಏನಾಗ್ತದೋ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಾನು ಮಾಡಿದ್ದು 4 ಜನಕ್ಕೆ ಯೂಸನ್ನು ಆಗುತ್ತಲ್ಲ. ಇವಾಗೆಲ್ಲ ಕೂಡ ಇನ್ನೊಂದು ಜನ್ರೇಷನ್ಗೆ ನೋಡ್ಕೊತಾರೆ. ಯಾಕಂದರೆ ಯೂಟ್ಯೂಬ್ ಅಂಬೋದು ಎಲ್ಲಿಗೆ ಹೋಗಲ್ಲ. ಇದು ಹೋದ್ರೂ ಮತ್ತೆ ಇನ್ನೊಂದ್ರಾಗ ವಿಡಿಯೋ ಹಂಗೆ ಏನೋ ಒಂದು ಅದಕ್ಕೊಂದು ಫೆಸಿಲಿಟಿ ಇರಬಹುದು, ಹೇಳೋಕ್ಕೆ ಬರಲ್ಲ. ಬಟ್ ಒಂದು ವೀಡಿಯೋ ಮಾಡಿಬಿಡ್ತೀವಿ ನೋಡಿ, ಎಷ್ಟು ಜನಗೆ ಇವಾಗ ನೀವು ನೋಡ್ತೀರಾ, ಇನ್ನೊಬ್ರು ನೋಡ್ತಾರಾ, ಇನ್ನೊಂದು 10 ಜನ ನೋಡ್ತಾರೆ. ವೀಡಿಯೋ ಅಂತ ಅವನು ಡಿಲೀಟ್ ಮಾಡಲ್ಲ. ಯಾಕಂದರೆ ನಾವು ಜೆನ್ಯೂನಾಗಿ ತೆಗೆದಿರ್ತೀವಿ, ಜೆನ್ಯೂನಾಗಿ ಇಟ್ಟಿರ್ತಾನೆ ಅದ್ರಾಗೇ. ಸೊ ನಮಗೆ ಯೂಸ್ ಆಗಲಿ ನಿಮಗೆ ಅಂತಲೇ ನಾನು ವೀಡಿಯೋಸ್ ಮಾಡ್ತಾ ಇರೋದು. ನೀವು ನೋಡಿ ನೀಟಾಗಿ ಕಲಿಬೇಕು. ನೋಡಿರಿ, ಕ್ರಾಸ್ ಬೆಲ್ಟ್ ಕೂಡ ತೊಗೊಂಡಿನಿ ಇವಾಗ ಕೂಡ ನಾನು ಏನು ಮಾಡೀನಿ, ಮೇನ್ ಪೀಸ್ ಡೌನ್ಗದ ಲೈನಿಂಗ್ ಮೇಲೆ ಇಟ್ಕೊಂಡಿನಿ, ಸರಿನಾ. ಇದನ್ನು ಕೂಡ ಒಂದರಿಂದ ಒಂದೇ ಹೋಗ್ಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಡಿಸಿಪ್ಲಿನ್, ಒಂದು ಕ್ರಮಶಿಕ್ಷಣ ಏನಂತಾರಲ್ಲ, ಅದನ್ನು ಕರೆಕ್ಟಾಗಿ ಕಲಿಬೇಕು. ನಾವು ಇಷ್ಟ ಬಂದಂಗೆ ಕಲಿಬಾರ್ದು. ಯಾಕಂದರೆ ನನ್ನ ಹತ್ರ ಮಾಡೋ ಹುಡುಗರು ಕೂಡ ಕೆಲಸ ಮಾಡೋ ಫಸ್ಟು ಟೈಮು ಒಂದು ಕ್ರಾಸ್ ಪಟ್ಟಿ ರೆಡಿ ಆದಮೇಲೆ ಇನ್ನೊಂದು ಕ್ರಾಸ್ ಪಟ್ಟಿ ರೆಡಿ ಆಗ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಇದು ಕರೆಕ್ಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡಿರಿ, ಒಂದರಿಂದ ಒಂದು ಹೋಯ್ತು. ಈಗ ನಮ್ಮ ಟೈಮು ಸೇವ್ ಆಗುತ್ತೆ ಇಲ್ಲಿ. ಆಮೇಲೆ 2 ಎಟ್ ಎ ಟೈಮ್ ಹೋದರೆ ನಮಗೆ ಆಪೋಸಿಟ್ ಬರೋದು ಗೊತ್ತಾಗ್ಬಿಡುತ್ತೆ. ಮತ್ತೆ ಬಿಚ್ಕೊಳ್ಳೋದು ಮಾಡೋದು. ಒಂದು ಬ್ಲೌಸು ಒಂದು ಕ್ರಾಸ್ ಬೆಲ್ಟ್ ಉಲ್ಟಾಯ್ತು ಅಂದರೆ ಬಿಚ್ಚಿ ಮಾಡೋಕ್ಕೆ ಎಷ್ಟೊತ್ತು ಬೇಕು ಗೊತ್ತಾ. ಏನಿಲ್ಲ ಅಂದರೆ ಸಣ್ಣ ಹೊಲಿಗೆ ಇಟ್ಕೋದ್ರೆ ಒಂದು ಅರ್ಧ ಗಂಟೆ 15 ನಿಮಿಷ. ಮತ್ತು ಕ್ಲಾತು ಬಿಚ್ಚಬೇಕಾದ್ರೆ ಕ್ಲಾತ್ ಡ್ಯಾಮೇಜು. ಒಂದು ವೇಳೆ ಬಟ್ಟೆ ಮೆತ್ತಗಿತ್ತಂದರೆ, ಬಟ್ಟೆ ಅರ್ಧೋಯ್ತಂದ್ರೆ ಅದು ಕ್ರಾಸ್ ಬೆಲ್ಟಿಗೆ ಬಟ್ಟೆ ಇಲ್ಲ ಅಂದರೆ ಅದೊಂದು ಪ್ರಾಬ್ಲಮ್ಮು. ಇಂಥವೆಲ್ಲ ಇರ್ತವೆ. ಇವಾಗ ನೋಡಿರಿ, ನನ್ನ ಬ್ಲೌಸ್ ನಿನ್ನೆ ಯಾರೋ ಸ್ಟಿಚ್ ಮಾಡಿದ್ರು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರು. ಒಂದು ಹುಡುಗಿ ಕೊಟ್ಟೆ, ಹೊಲ್ಕೊಂಬಾರಮ್ಮ, ಸ್ವಲ್ಪ ಬಿಚ್ಕೊಂಬಾರಮ್ಮ, ಸ್ಲೀವ್ಸು ಸ್ವಲ್ಪ ಸರಿ ಬಂದಿಲ್ಲ. ಯಾಕಂದರೆ ಆ ಹುಡುಗಿ ಸ್ಲೀವ್ ಬಿಚ್ಚಕ್ಕೆ ಹೋಗಿ ಸ್ಲೀವೇ ಅರ್ಧ ಹಾಕಿದ್ದಾಳೆ. ಏನು ಮಾಡೋಕ್ಕಾಗುತ್ತೆ.
ಏನು ಮಾಡೋಕ್ಕಾಗಲ್ಲ. ಕ್ಲಾತ್ಗಳು ಏನು ಗ್ಯಾರಂಟಿ ಇಲ್ಲ. ಯಾಕಂದರೆ ಶಾಪಲ್ಲಿ ಎಷ್ಟೋ ದಿನ ಇರ್ತವೆ ಕ್ಲಾತ್ಗಳು ಅವು. ಇಟ್ಟು ಹೋದ್ರ ಮೇಲೆ ಅವು ತಂದು ಇವರು ಗೊಂಬೆಗಳಿಗೆ ಹಾಕಿದ್ದು ಇಲ್ಲ ಏನೋ ಮಾಡಿದ್ದು ಇಷ್ಟ ಆಗಿ ನಾವು ತಂದ್ಕೊತೀವಿ ಆ ಸೀರೆಗಳನ್ನ. ಆ ಸೀರೆ ಎಷ್ಟು ವರ್ಷಗಳಂತ ಶಾಪಲ್ಲಿದೋ ಗೊತ್ತಿಲ್ಲ ನಮಗೆ. ಇವತ್ತೇ ರೆಡಿಯಾಗಿ ಇವತ್ತೇ ನಮ್ಮ ಬಳಿಗೆ ಬಂದಂತ ಏನು ಗ್ಯಾರಂಟಿ ಅದು ಹೇಳಿ? ಇರಲ್ಲ ಹಂಗೆಲ್ಲ. ಸೊ ಆ ಬಟ್ಟೆ ಹಳೇದೋ ಇದ್ರೆ ಗಟ್ಟಿಗಿರ್ತದೆ, ಇಲ್ಲಾಂದ್ರೆ ಮೆತ್ತಗಿರ್ತದೆ. ಮೆತ್ತಗಿದ್ದಂದ್ರೆ ಬಿಚ್ಚಕ್ಕೆ ಹೋದ್ರೆ ಒಂದು ಸಪೋಸ್ ಅರ್ಧೋದ್ರೆ ಹೋಯ್ತು ಬಟ್ಟೆ. ಹಂಗಾಗಿ ನಾನೇನಂತೀನಿ ಅಂದರೆ, ಒಂದು ಸರ್ತಿ ಯಾವುದೇ ಬ್ಲೌಸು ಬಿಚ್ಚೋದು ಪ್ರಯತ್ನ ಮಾಡಬೇಡಿ. ಬಿಚ್ಚೋಕ್ಕಿಂತ ಮುಂಚೆ ಸ್ಟಿಚ್ಚಿಂಗ್ ಪರ್ಫೆಕ್ಟ್ ಆಗೋದು ನೋಡ್ಕೊರಿ. ನೋಡಿರಿ, ನಾನು ಮಾರ್ಜಿನ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಎಷ್ಟು ಮಾರ್ಜಿನ್ ಇಟ್ಕೋಬೇಕು. ಒಂದು ಸಣ್ಣ ಸ್ಕೇಲ್ ಇದು 10 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಇಂಥ ಸ್ಕೇಲ್ ಇಟ್ಕೊಂಡ್ರೆ ನಿಮ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸ್ಟಿಚ್ಚಿಂಗಿಗೆ ಯೂಸ್ ಆಗುತ್ತೆ, ಮತ್ತು ಫಿಟ್ಟಿಂಗ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ, ಎಲ್ಲ ಕಡೆ ಯೂಸ್ ಆಗುತ್ತೆ. ಇಂಥ ಸ್ಕೇಲ್ ಸಣ್ಣದು ಇಟ್ಕೊಳ್ಳಿ ನಿಮ್ಮ ಪಕ್ಕದಲ್ಲಿ ಯಾವಾಗಲೂ. ನಿಮ್ಗೆ ಎಷ್ಟು ಕರೆಕ್ಟು ಅದ್ರ ಮೇಲೆ ಮತ್ತು ಇದ್ರ ಮೇಲೆ ನೋಡಿ, ಇದ್ರ ಮೇಲೆ ಸೇಮ್ ಮಾರ್ಜಿನ್ ಹಾಕೋದು. ಒಂದೇ ಸಮ ಸ್ಟಿಚಸ್. ದೊಡ್ಡ ಮಿಷಿನೇ ಜಾಕ್ ಮಿಷಿನೇ ಹೊಲಿಬೇಕಂತ ಏನಿಲ್ಲ. ಎಂಥ ಮಿಷಿನನ್ನು ಇಟ್ಕೊಳ್ಳಿ ನೀವು. ಯಾವ ಮಿಷಿನ್ ಮೇಲೆ ಕೆಲಸ ಮಾಡಿದ್ರೂ ನಮ್ಮ ಕೈಗೆ ಕಣ್ಣಿಗೆ ಕರೆಕ್ಟ್ ಸೆಟ್ ಆಗಿರ್ಬೇಕು ವರ್ಕ್ ಅಂಬೋದು. ನಮ್ಮ ಕಣ್ಣು ನೋಡಿದ ತಕ್ಷಣ ಗೊತ್ತಾಗಿರ್ಬೇಕು ರಾಂಗ್ ಬಂದಿತ್ತು ಬ್ಲೌಸ್ ಅಂದರೆ ನಮ್ಮ ಕಣ್ಣು ಆಟೋಮೆಟಿಕ್ ಹೇಳ್ತದಿತ್ತು ತಪ್ಪಿದೆ. ಈಗೆಲ್ಲ ನಮ್ಗೆ ನನ್ನ ಹತ್ರ ಎಮ್ಮಿಂಗ್ ಮಾಡೋ ಹುಡುಗರು ಅಷ್ಟೇ ಅಂತಾರೆ, ಯಾವಾಗ ಉಕ್ಸು ಕರೆಕ್ಟಾಗಿ ಹಾಕಿಲ್ಲ, ಇಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿಲ್ಲ, ನಾನು ಹೇಳ್ಬಿಡ್ತೀನಿ ಇದು ಕರೆಕ್ಟಾಗಿಲ್ಲ. ಮೇಡಮ್ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾನು ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಕೈಗೆ ನನ್ನ ಕಣ್ಣಿಗೆ ನನ್ನ ಮೈಂಡ್ನ ಸಿಕ್ಸ್ತ್ ಸೆನ್ಸ್ ಅಂತ ಒಂದು ಇರುತ್ತಲ್ಲ, ಅದಕ್ಕೆ ಆಟೋಮೆಟಿಕ್ ಗೊತ್ತಾಗ್ಬಿಡ್ತಿತ್ತು ರಾಂಗು. ಹಂಗೆ ಆಗೋದು ಅದು. ಅದಕ್ಕೇ ಹೇಳ್ತಾ ಇರೋದು ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿರಿ. ಇವತ್ತೂ ಕಟೋರ್ ಬ್ಲೌಸ್ ಒಬ್ಬರು ನನಗೆ ಗ್ರೂಪಲ್ಲಿ ಕಳಿಸಿದ್ರು. ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ, ಅದರಲ್ಲಿ ತುಂಬ ಚೆನ್ನಾಗಿ ಮಾರ್ಕಿಂಗ್ ಹಾಕಿದ್ದೀರಾ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಿರಿ. ನಾನು ವೀಡಿಯೋ ಇವತ್ತು ನಿಮ್ಮ ಕಟೋರ್ ಬ್ಲೌಸ್ ನೋಡಿ ನಿಜವಾಗ್ಲೂ ನನ್ನ ಮನಸ್ಸು ಎಷ್ಟು ಸಂತೋಷ ಆಯಿತು. ಬಟ್ ಆ ಥರ ಕಲಿಬೇಕು. ಯಾಕಂದರೆ ಇವಾಗ ನಾನು ಒಂಥರ ಹೇಳ್ತಾ ಇದ್ದೀನಿ ನಿಮ್ಗಂದ್ರೆ ನೀವು ಒಂಥರ ನನಗೆ ಸ್ಟೂಡೆಂಟ್ ಥರನೇ, ಹೌದಿಲ್ವಾ? ನಾನು ನಿಮ್ಗೆ ಗೊತ್ತಿಲ್ಲಾರ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಲೆಸನ್ ಆಗಲಿ ಸ್ಟಿಚಿಂಗ್ ಆಗಲಿ ಯಾವುದಾದ್ರೂ ವಿದ್ಯೆನೇ ತಾನೇ. ವಿದ್ಯೆ ಅಂದಮೇಲೆ ಕಂಪಲ್ಸರಿ ನಾನು ಹೇಳಿದ್ಮೇಲೆ ನೀವು ಅದೇ ಥರ ಮಾಡ್ತೀರಲ್ವ. ಸೊ ನೀವು ಮಾಡಿದ ನಿಮ್ಮದು ರಿಸಲ್ಟ್ ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ ನನಗೆ ನಿಜವಾಗ್ಲೂ. ಇವತ್ತು ನನಗೂ ತುಂಬಾ ಖುಷಿ ಆಯಿತು. ಬಟ್ ಏನಂದರೆ ನೀವು ನಾನು ಮತ್ತೆ ಕಾಲ್ ಮಾಡಿ ಇವೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಈ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ಈ ಥರ ನಿಮ್ಗೆ ವಾಟ್ಸಪ್ ಗ್ರೂಪಲ್ಲಿ ನೀವು ಯಾರನ್ನು ನೋಡ್ತಾ ಇದ್ದರೆ ನೀವು ಮಾಡಿರೋದು ವಾಟ್ಸಪ್ಗೆ ಹಾಕಿ, ಇನ್ನೊಬ್ರು ನೋಡ್ಕೊಂಡು ಕಲ್ಕೊತಾರೆ ಒಬ್ರಿಗೊಬ್ರು. ನಾನು ಅದಕ್ಕೆ ವಾಟ್ಸಪ್ ಗ್ರೂಪು ಅದರ ಪರ್ಪಸ್ಸೇ ನಾನು ಮಾಡಿರೋದು. ಇವಾಗ ಎಷ್ಟು 69 69 ಮೆಂಬರ್ಸನ್ನು ಇದ್ದಾರೆ. 69 ಮೆಂಬರ್ಸಲ್ಲಿ ಒಬ್ಬರು ಕರೆಕ್ಟಾಗಿ ಕಟಿಂಗ್ ಇದ್ದರೆ ಇನ್ನೊಬ್ರು ಅದನ್ನು 60 ಜನ 68 ಜನ ಅದನ್ನು ನೋಡ್ತಾರೆ. ನಾನು ಅದನ್ನು ಹೇಳ್ತಿರೋದು. ನೀವು ಮಾಡಿರೋದು ಯಾವುದನ್ನ ಇದ್ರೆ ಕೂಡ ನ್ಯೂಸ್ ಡಿಸೈನ್ಸ್ ಇರಲಿ, ನೀವು ಮಾಡಿದ್ರೆ ಯಾವುದನ್ನ ಇರಲಿ ಹಾಕ್ಕೊಳ್ಳಿ. ಗ್ರೂಪಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಇನ್ನೊಬ್ರಿಗೆ ಅದು ಹೆಲ್ಪ್ ಆಗುತ್ತೆ. ಸಪೋಸ್ ನಿಮ್ಗೆ ಎಲ್ಲರಿಗೂ ಅದು ಗೊತ್ತಿಲ್ಲ ಅಂದರೆ ನಾ ಹೇಳ್ಕೊಡ್ತೀನಿ ನಿಮಗೆ ಅದ್ರ ಬಗ್ಗೆ ಏನಂತ. ಅದು ಸ್ವಲ್ಪ ಟೈಮ್ ತೊಗೊತೀನಿ, ಅದಕ್ಕೆ ನಾನು ಬೇಜಾರಾಗ್ತಿರೋದು ಇನ್ನೇನಿಲ್ಲ. ನಿಮ್ದೆಲ್ಲನೂ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಒಂದು ನಾನು ಹೇಳ್ಕೊಂತಲೇ ಬರ್ತೀನಿ. ಈಗ ಬೇಸಿಕ್ ನಾಲೆಜ್ ಅಂತ ರೂಪ ಅವ್ರು ಹೇಳಿದ್ರಲ್ಲ, ಅವ್ರು ಮೆಸೇಜ್ ಮಾಡಿದ್ರು ಬೇಸಿಕ್ ನಾಲೆಜ್ ಹೇಳಿ ಮೇಡಮ್ ಅಂತ. ಅದ್ರ ಪರ್ಪಸ್ಸಾಗಿ ಲೈನಿಂಗ್ ಅಟ್ಯಾಚು ಮತ್ತು ಫಿಟ್ಟಿಂಗ್, ಒಂದು ಬ್ಲೌಸ್ ಎಟ್ಲೀಸ್ಟು ಒಂದು ಕಟ್ಟಿಂಗು, ಒಂದು ಫಿಟ್ಟಿಂಗು, ಒಂದು ಬ್ಲೌಸ್ದು ಅಷ್ಟನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕೊಡೋಣ. ನೆಕ್ಸ್ಟ್ ಆಮೇಲೆ ಯಾಕಂದರೆ ಒಂದು ಬ್ಲೌಸ್ ಹೊಲಿಬೇಕಾದ್ರೆ 1 ಅವರ್ ಕಂಪಲ್ಸರಿ ಬೇಕಾ? 1 ಅವರಲ್ಲಿ ನಾನು ಎಲ್ಲಿ ನಿಮಗೆ ವಿಡಿಯೋ ಮಾಡಿದೆ ಯಾರು ನೋಡ್ತಾರೆ ಹೇಳಿ? ಯಾರೂ ನೋಡೋಲ್ಲ. ಅದು ಟೈಮ್ ನೋಡ್ತಾರೆ ಫಸ್ಟು. 1 ಅವರ್ ಯಾರು ನೋಡ್ತಾರೆ? ಅದಕ್ಕೆ ಪರ್ಪಸ್ಸಾಗಿ ನಾನು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಗೆ ತೋರಿಸೋಣ. ಒಂದು ಬ್ಲೌಸನ್ನು ಅಟ್ಲೀಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ಇರಲಿ ಅನ್ನೋದು. ಈಗ ಲೈನಿಂಗ್ ಅಟ್ಯಾಚ್ ಆದಮೇಲೆ ನೋಡಿರಿ ಐರನ್ ಮಾಡ್ತಾಯಿದ್ದೀನಿ ನಾನು ಐರನ್ ಮಾಡಿಕೊಂಡು ನೀವು ಮಾಡ್ಕೊಳ್ಳಿ. ನಿಮ್ಮ ಹತ್ರ ಐರನ್ ಇದ್ದರೆ ನಿಮ್ಗೆ ಸುಡ್ತಾ ಅಂತ ಭಯ ಇದ್ದರೆ ಏನು ಮಾಡಿರಿ, ಅದಕ್ಕೊಂದು ಚಿಕ್ಕದು ಟಿಪ್ಸ್ ಹೇಳ್ತೀನಿ ನೋಡಿರಿ. ಐರನ್ ಬಾಕ್ಸ್ ಬಿಸಿ ಮಾಡಿಬಿಟ್ಟು ಲೈನಿಂಗ್ ಮೇಲೆ ಮಾಡಿರಿ ಐರನ್. ಕ್ಲಾತ್ ಮೇಲೆ ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ಲಾತ್ ಸುಡಲ್ಲ. ಇಲ್ಲ ಫಸ್ಟ್ ಸ್ವಲ್ಪ ಸಣ್ಣ ಬಿಟ್ಟು ತೊಗೊಂಡು ಕ್ಲಾತ್ ಪೀಸ್ ತೊಗೊಂಡು ಅದ್ರ ಮೇಲೆ ಐರನ್ ಮಾಡಿರಿ. ಅದು ಸುಡ್ತದ ಇಲ್ಲ ನೋಡ್ಕೊಳ್ಳಿ. ಸುಡಲಿಲ್ಲಪ್ಪ ಅಂದರೆ ನಾರ್ಮಲಾಗಿ ಮಾಡ್ಕೊಳ್ಳಿ. ಐರನ್ ಆ ಬಾಕ್ಸ್ ಆಫ್ ಮಾಡಿ ಐರನ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲರ ಬಳಿ ಸ್ಟೀಮ್ ಐರನ್ ಇರಬೇಕಂತ ಇರಲ್ಲ, ಎಲ್ಲರ ಬಳಿ ನಾರ್ಮಲ್ ಐರನ್ಗಳು ಇರ್ತವೆ. ಸೊ ಹುಷಾರಾಗಿ ನಾನು ಮಾಡಿನಂತ ಹೇಳ್ಬಿಟ್ಟು ಐರನ್ ಮಾಡೋಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ನೀಟಾಗಿ ಕಲೀರಿ. ಇನ್ನೊಂದು ವೀಡಿಯೋದಲ್ಲಿ ನಾನು ಮತ್ತೆ ಡಾಟ್ಸ್ದು ಮತ್ತು ಸ್ಲೀವ್ ಅಟ್ಯಾಚು ಮತ್ತು ಫಿಟ್ಟಿಂಗ್ ಆದರೆ ಒಂದು ವೀಡಿಯೋ ನೋಡ್ತೀನಿ. ಎಷ್ಟಾದರೂ ಒಂದು ಇಲ್ಲಾಂದರೆ ಎರಡು ಕಂಪ್ಲೀಟ್ ಒಂದು ಬ್ಲೌಸ್ ಡೀಟೇಲ್ಸ್ ಕೊಡ್ತೀನಿ. ಮಿಸ್ ಮಾಡ್ಕೊಳ್ಳಾರ್ದಂಗೆ ನೋಡಿರಿ ವೀಡಿಯೋನ. ನಾನು ಹೇಳೋದು ಒಂದೇ, ನಿಮ್ಗೆ ಕಲಿಯೋದಂತ ಮನಸ್ಸಲ್ಲಿ ಇಂಟ್ರೆಸ್ಟ್ ಇತ್ತಾ ಫುಲ್ ವೀಡಿಯೋ ನೀಟಾಗಿ ನೋಡ್ಕೊಳ್ಳಿ. ನೋಡಿ ಅದನ್ನು ವೀಡಿಯೋನ ಮುಂದಿಟ್ಕೊಂಡು ನೀವೂ ಕಲೀರಿ. ನಿಮ್ಗೆ ಗೊತ್ತಿಲ್ಲ ಎಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಮುಂದೆ ಮತ್ತೆ ಪ್ರೊಸೆಸಿಂಗ್ ಮಾಡಿರಿ. ಯಾಕಂದರೆ ನಿಮ್ಮ ಗುರು ನಿಮ್ಮ ಬಗಲಾಗಿಲ್ಲ, ನೀವು ಓನಾಗೆ ಫೈಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ಒಂದು ಗೈಡೆನ್ಸು ಪಕ್ಕದಲ್ಲಿ ಇರಬೇಕು, ಯಾರಿಲ್ಲ. ನೀವು ಓನಾಗೆ ನೀವು ಕಲ್ತಾ ಇದ್ದೀರಾ. ಸೊ ನೀವೇ ಧೈರ್ಯ ಹೇಳ್ಕೋಬೇಕು. ಮೊಬೈಲ್ನ ಪಕ್ಕದಲ್ಲಿ ಇಟ್ಕೋಬೇಕು. ನೀವು ಎಲ್ಲಿವರೆಗೆ ಅಟ್ಯಾಚ್ ಮಾಡ್ಕೊಂಡು ಅಲ್ಲಿವರೆಗೆ ಸ್ಟಾಪ್ ಮಾಡಿರಿ ವೀಡಿಯೋನ. ಮತ್ತೆ ಮುಂದಕ್ಕೆ ಹಾಕ್ರಿ. ಮತ್ತು ನಿಮ್ಗೆ ಗೊತ್ತಿಲ್ಲಾರ್ದು ಮತ್ತೆ ವೀಡಿಯೋ ರನ್ನಿಂಗ್ ಮಾಡ್ಕೊಂಡು ತೋರಿಸ್ಕೊರಿ. ಈ ಥರ ಮಾಡಿದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕಲ್ಕೊಂಡು ಹೋದರೆ ಬ್ಲೌಸ್ 100% ಬಂದೇ ಬರುತ್ತೆ. ಒಂದು ಬ್ಲೌಸ್ ಬಂದರೆ
ಲೈಫ್ ಸೆಟ್ಲ್ ಆದಂಗೆ ನಾ ಹೇಳ್ತೀನಲ್ಲ. ಒಂದು ಬ್ಲೌಸ್ ಬಂದರೆ ಏನು ಮಾಡಬೇಡ್ರಿ, ಒಂದು ಬ್ಲೌಸ್ ಒಂದು ಸೀರೆಗೆ ಫಾಲ್ ಹಾಕ್ರಿ, ಜೀವನ ಆರಾಮ್ ಬದುಕ್ಬೋದು. ಇನ್ನೊಬ್ಬರ ಬಳಿಗೆ ಹೋಗಿ ನಾವು ಕೆಲಸ ಮಾಡೋದು ಬೇಡ, ಅವ್ರ ಗುಲಾಮ ಆಗೋದು ಬೇಡ. ನಮಗೆ ನಾವೇ ರಾಜ, ನಾವೇ ಮಂತ್ರಿ, ನಾವೇ ಎಲ್ಲನೂ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕಾಲ ಮೇಲೆ ನೀವು ಸ್ಟ್ಯಾಂಡರ್ಡ್ ಆಗಿರ್ರಿ, ಆರಾಮಾಗಿರ್ರಿ. ಮತ್ತು ಡೌಟ್ಸ್ ಇದ್ದರೆ ಗ್ರೂಪಲ್ಲಿ ಕಾಮೆಂಟ್ ಮಾಡಿರಿ, ಇದರಲ್ಲಿ ಕಾಮೆಂಟ್ ಮಾಡಿರಿ. ನೆಕ್ಸ್ಟ್